ಸಿದ್ಧಾರ್ಥ ಅವರೇ, ನೀವು ಆಫೀಸ್ಗೆ ಎಷ್ಟು ಗಂಟೆಗೆ ಹೊರಡ್ತಿದ್ದೀರಾ? ಯಾಕೆ? ನೀವೇನೋ ಆಫೀಸಿಗೆ ಹೋಗ್ತಿದ್ದೀರಾ, ಆದರೆ ಸುಶಾಂತ್ ಹೋಗ್ಲಿಲ್ಲ ಅಂದರೆ ಮನೇಲಿ ಎಲ್ಲರಿಗೂ ಡೌಟ್ ಬರುತ್ತಲ್ವಾ, ಅದಕ್ಕೆ ಕೇಳಿದೆ. ನಿಮ್ಮಿಬ್ರು ಮಧ್ಯೆ ಆಗಿರೋ ಜಗಳ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ಅದರಲ್ಲೂ ಸುಶಾಂತ್ ರಿಸೈನ್ ಮಾಡಿದ್ದಾನೆ ಅಂತ ಎಲ್ರಿಗೂ ಗೊತ್ತಾದ್ರೆ ಅವ್ರು ನೊಂದ್ಕೋತಾರೆ. ಅತ್ತೆಗಂತೂ ತುಂಬಾ ಬೇಜಾರಾಗುತ್ತೆ. ಅತ್ತೆ ನಿಮ್ಮಿಬ್ರನ್ನ ರಾಮ ಲಕ್ಷ್ಮಣರ್ಗಿಂತ ಒಂದ್ ಕೈ ಮೇಲು ಅಂತ ಅಂದ್ಕೊಂಡಿದ್ದಾರೆ. ಈಗ ನೀವಿಬ್ರು ಹಾವು ಮುಂಗ್ಸಿ ತರ ಕಿತ್ತಾಡ್ಕೊಂಡಿರೋದೇನಾದ್ರೂ ಗೊತ್ತಾದ್ರೆ ಪರಿಸ್ಥಿತಿ ಏನಾಗ್ಬೋದು ಅಂತ ನೀವ್ ಯೋಚನೆ ಮಾಡಿದ್ದೀರಾ? ಪಾಪ ಅವರು ಈ ಮನೆಯವ್ರಿಗೋಸ್ಕರ ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಆದ್ರೆ ಅವ್ರಿಗೆ ಮಕ್ಕಳಿಂದಾಗ್ಲಿ ಅಥವಾ ಸೊಸೆಯಿಂದಾಗ್ಲಿ ಯಾವ ನೋವೋ ಆಗ್ಬಾರ್ದು ಅಲ್ವಾ? ನಿಮ್ಮನ್ನ ಸುಶಾಂತ್ ಜೊತೆಗ್ ಮಾತಾಡಿ ಅಂತ ನಾನ್ ನಿಮ್ಮನ್ನ ಫೋರ್ಸ್ ಮಾಡ್ತಿಲ್ಲ. ಅತ್ತೆ, ಈ ಮನೆ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ ಅಂತ ನಾನ್ ನಿಮಗೆ ಹೇಳ್ತಿದ್ದೀನಿ ಅಷ್ಟೇ. ಸಿದ್ದು, ಆಫೀಸ್ಗೆ ಹೊರಟಿಯಾ? ಹಾಮ. ಒಬ್ನೇ ಹೊರಟಿದ್ಯಾ? ಮಾ, ಅದು ಏನದು ಇದು? ನೀವು ಗೋವಾಗೆ ಹೋಗಿ ಬಂದಾಗಿಂದ ತುಂಬ ಬದಲಾಗಿದ್ದೀರಾ ಅನ್ಸುತ್ತೆ. ಏನಾಯ್ತು ಸಿದ್ದು? ಮಾ, ಯಾಕೆ ಆ ರೀತಿ ಕೇಳ್ತಾ ಇದ್ದೀರಾ? ಅಲ್ಲ, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಎಲ್ರೂ ಒಂಥರ ಸೀರಿಯಸ್ ಆಗಿದ್ದೀರಾ, ಅದಕ್ಕೆ ಕೇಳಿದೆ. ಕೇಳಮ್ಮ, ನಾನೊಬ್ಳಿದೀನಿ ಅನ್ನೋದು ಮರ್ತೇ ಹೋಗ್ಬಿಟ್ಟಿದ್ದಾರೆ ಇಬ್ರು. ಅಲ್ಲ, ಗೋವಾಗ್ ಹೋಗಿ ಬಂದಿದ್ದೀರಾ, ಈ ತಂಗಿಗೋಸ್ಕರ ಏನಾದ್ರೂ ತರ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ವಾ ಇಬ್ರಿಗೂ? ನಿನಗೆ ನಾವಿಬ್ರು ಇವಾಗ ಜ್ಞಾಪಕಕ್ಕೆ ಬಂದ್ವಾ? ಅಲ್ಲ, ಗೋವಾಗ್ ಹೋದ್ಮೇಲೆ ಹೇಗಿದ್ದೀರಾ ಅಂತ ವಿಚಾರಿಸ್ಕೊಳಕ್ ಒಂದು ಫೋನ್ ಆದ್ರೂ ಮಾಡಿದ್ಯಾ ನೀನು? ಜೋಡಿಯಾಗಿ ಹೋಗಿರೋರ್ನ ಆಗಾಗ್ ವಿಚಾರಿಸಿದ್ರೆ ಡಿಸ್ಟರ್ಬ್ ಆಗ್ತಿರ್ಲಿಲ್ವಾ? ಎಕ್ಸ್ಕ್ಯೂಸಸ್ ಕೊಡೋದ್ರಲ್ಲಿ ಏನೂ ಕಡಿಮೆ ಇಲ್ಲ ಅಲ್ವಾ? ಅದ್ ಸರಿ, ಸುಶಾಂತ್ ಬ್ರೋ ಎಲ್ಲಿ? ಅವನನ್ ಬಿಟ್ಟು ನೀನೊಬ್ನೇ ಆಫೀಸಿಗೆ ಹೊರಟಿರೋ ಹಾಗಿದೆ. ಯಾಕೆ ಎಲ್ರೂ ಹಾಗೆ ರಿಯಾಕ್ಷನ್ ಕೊಡ್ತಾ ಇದ್ದೀರಾ? ಸಿದ್ದು, ಇಬ್ರು ಒಟ್ಟಿಗೆ ಹೋಗ್ತಿದ್ರಿ ಅಲ್ವಾ? ಅತ್ತೆ, ಸುಶಾಂತ್ ಆಫೀಸ್ಗೆ ಹೋಗೋಕ್ಕೆ ರೆಡಿ ಆಗ್ತಿದ್ದಾರೆ. ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ರು. ಸರಿಮಾ, ನಾ ಹೊರಡ್ತೀನಿ. ಅಲ್ಲಪ್ಪ, ಆಫೀಸ್ಗೆ ಇಬ್ರು ಒಟ್ಟಿಗೆ ಹೋದ್ರೆ ಒಳ್ಳೇದಲ್ವಾ? ಎರಡೆರಡು ಕಾರ್ಯಕ್ಕೆ ಅಣ್ಣ ತಮ್ಮ ಒಟ್ಟಿಗೆ ಹೋಗಿ. ಅಲ್ಲಮ್ಮ, ಅದು ಆಫೀಸಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಹಾಗೆ ಆನ್ ದ ವೇ ಒಬ್ರು ಕ್ಲೈಂಟ್ ನ ಮೀಟ್ ಮಾಡಬೇಕು. ವಸುವತ್ತೆ ಬೇರೆ ಇಲ್ವಲ್ಲ, ವರ್ಕ್ ಪ್ರೆಷರ್ ಜಾಸ್ತಿ ಇದೆ. ನಂಗೆ ಲೇಟ್ ಆಗ್ತಿದೆ, ನಾ ಹೊರಡ್ತೀನಿ. ಬಾಯ್ ಬ್ರೋ. ಬಾಯ್. ಅತ್ಗೆ, ನಾನು ಸುಶಾಂತ್ ಬ್ರೋನ ಸ್ವಲ್ಪ ವಿಚಾರಿಸ್ಕೊಳ್ಳೋದಿದೆ. ನೀವು 5 ನಿಮಿಷ ಬಿಟ್ಟು ನನ್ನ ರೂಮಿಗೆ ಬನ್ನಿ. ನಾನು ಒಬ್ಳಿದ್ದೀನಿ ಅಂತ ನೆನ್ಪು ಮಾಡಿ ಬರ್ತೀನಿ.
ರಿಷಿ, ಒಂದು ನಿಮಿಷ. ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಹೇಳಿ ಅದ್ಕೆ. ಅದು ಗೋವಾದಲ್ಲಿ ತಲೆಗೆಲೆ ಕೆಟ್ಟಿದ್ದೀನೋ ನಿಂಗೆ? ಇವತ್ತು ನೀನ್ ಮಾಡಿರೋ ಕೆಲಸದಿಂದ ನಮ್ಮ ಕಂಪ್ನಿಗೆ ಎಷ್ಟು ಲಾಸ್ ಆಗಿದೆನೋ ಐಡಿಯಾ ಆದ್ರೂ ಇದೆಯಾ ನಿಂಗೆ? ಇಷ್ಟೆಲ್ಲ ಆಗೋವರೆಗೂ ನಂಗೊಂದು ಮಾತು ಹೇಳ್ದೆ, ಅದು ಹೇಗೋಯ್ದೆ? ನೀನ್ ಜವಾಬ್ದಾರಿಯಿಂದ ನಡ್ಕೊಂಡಿದ್ದಿದ್ರೆ ನಮ್ಗೆ ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಹಾಗಾದ್ರೆ ನಾನ್ ಬೇಜವಾಬ್ದಾರಿಯಿಂದ ಮಾತಾಡ್ತಿದ್ದೀನಾ? ಹೌದು, ಮತ್ತೆ ಒಳ್ಳೆ LKG ಮಕ್ಳ ತರ ಮದ್ವೆ ಅದು ಇದು ಅಂತ ಸಿಲ್ಲಿ ರೀಸನ್ಸ್ ಕೊಟ್ಕೊಂಡು. ಸಿಲ್ಲಿ ರೀಸನ್ಸ್ ಅಂತ ಹೇಳ್ಬೇಡ ಬ್ರೋ. ಬಿಸ್ನೆಸ್ ಮತ್ತೆ ರಿಲೇಷನ್ನ ಸೇರ್ಸಕ್ ಹೋದ್ರೆ ಎರಡೂ ಉಳಿಯಲ್ಲ. ನನ್ನ ಕೆಲಸಕ್ಕಿಂತ ಸಂಬಂಧಗಳೇ ಮುಖ್ಯ. ನಾನು ಈ ಬಿಸ್ನೆಸ್ಸಿಂದ ದೂರ ಆಗಬೇಕು ಅಂತ ಡಿಸೈಡ್ ಮಾಡಿ ಕಂಪನಿಯಿಂದ ರಿಸೈನ್ ಮಾಡಿದ್ದೀನಿ ಬ್ರೋ. ಅಣ್ಣಂದ್ರಿಬ್ರು ಕಿತ್ತಾಡ್ಕೊಂಡ್ರ? ಹೌದು ರಿಷಿ, ಈಗ ನೀನು ಅಳಬೇಡ. ಈ ವಿಷಯ ಅತ್ತೆಗೆ ಗೊತ್ತಾಗ್ದಿರೋ ಹಾಗೆ ನೋಡ್ಕೋಬೇಕು. ಅದಕ್ಕೆ ಅಲ್ಲಿ ನಡೆದಿರೋದನ್ನೆಲ್ಲ ನಿನಗೆ ಹೇಳಿದೆ. ಗೋವಾದಲ್ಲಿ ನೀವೆಲ್ರೂ ಖುಷಿಯಾಗಿದ್ದು ಬಂದ್ರಿ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ನೋಡಿದ್ರಿ ಇಷ್ಟೆಲ್ಲ ಆಗೋಗಿದೆ. ಅವರಿಬ್ರು ಯಾವತ್ತೂ ಕಿತ್ತಾಡ್ಕೊಂಡಿರೋದ್ ನಾನು ನೋಡಿಲ್ಲ ಅತ್ಗೆ. ಇದೆಲ್ಲ ಆಗೋಕ್ ಹೇಗ್ ಸಾಧ್ಯ? ನಂಗೆ ನಂಬೋಕೆ ಆಗ್ತಿಲ್ಲ. ಹೌದು ರಿಷಿ, ನಮಗೂ ನಂಬೋಕೆ ಆಗ್ಲಿಲ್ಲ. ಆದ್ರೆ ಏನ್ ಮಾಡೋದು, ಎಲ್ಲ ಕೈ ಮೀರಿ ನಡೆದೋಯ್ತು. ಇಲ್ಲ ಅದ್ಕೆ, ನನ್ನ ಅಣ್ಣಂದ್ರಿಬ್ರು ಯಾವತ್ತೂ ದೂರ ಆಗ್ಬಾರ್ದು. ಇದ್ ನನ್ನ ಕೈಲಿ ಸಹಿಸೋಕ್ಕಾಗಲ್ಲ. ಪ್ಲೀಸ್ ಅದ್ಕೆ, ಅವರಿಬ್ರು ಯಾವತ್ತೂ ದೂರ ಆಗ್ಬಾರ್ದು. ಇದಕ್ಕೆ ನೀವೇ ಏನಾದರೂ ಮಾಡಬೇಕು. ಖಂಡಿತ ರಿಷಿ, ಅವರಿಬ್ರು ದೂರ ಆಗೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಅವ್ರು ಮುಂಚೆ ಹೇಗಿದ್ರೋ ಅದಕ್ಕಿಂತ ಕ್ಲೋಸ್ ಆಗಿರೋ ಥರ ನಾವು ಮಾಡ್ತೀವಿ. ಹೌದು ರಿಷಿ, ನಾವು ಆಲ್ರೆಡಿ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದೀವಿ. ನೀನೇನು ಯೋಚನೆ ಮಾಡಬೇಡ. ಆದ್ರೆ ಈ ವಿಷಯ ಅತ್ತೆಗೆ ಗೊತ್ತಾಗದೇ ಇರೋ ಹಾಗೆ ನೀನ್ ನಮ್ ಜೊತೆ ಇರ್ಬೇಕು. ಸರಿ ಅದ್ಕೆ. ಅಂಜು, ಎಲ್ಲ ರೆಡಿ ಇದೆಯಾ? ಕಾವ್ಯ, ನೀನು ಹೇಳ್ದಾಗೆ ಮಾಡಿದ್ದೀನಿ. ರಿಷಿ ನಿಮ್ಮನ್ನ ಕೇಳ್ತಿದ್ಲು. ನೀವು ಕೆಲ್ಸಕ್ಕೆ ರಿಸೈನ್ ಮಾಡಿರೋ ವಿಷಯ ಗೊತ್ತಾಗಿ ತುಂಬ ಬೇಜಾರು ಮಾಡ್ಕೊಂಡ್ಲು. ನೀವು ಯಾಕೆ ಈ ನಿರ್ಧಾರ ತಗೊಂಡ್ರಿ ಅಂತ ತುಂಬ ಬೇಜಾರು ಮಾಡ್ಕೊಂಡ್ಲು. ನಿಮ್ಮನ್ನೇ ಕೇಳೋಣ ಅಂತ ಬರ್ತಿದ್ಲು, ಆದರೆ ನಾನೇ ತಡೆದೆ. ನಿಮ್ಮ ಮೂಡ್ ಅಪ್ಸೆಟ್ ಆಗಿ ನೀವು ಬೇಜಾರು ಮಾಡ್ಕೊಂಡಿದ್ದೀರಾ, ಯಾರ ಹತ್ರನೂ ಮಾತಾಡ್ತಿಲ್ಲ ಅಂತ ಹೇಳ್ದೆ. ಪಾಪ, ಅವಳು ನಿಮ್ಮ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾಳೆ. ಈ ವಿಷಯದಿಂದ ಅವಳಿಗೆ ತುಂಬ ಡಿಸಪಾಯಿಂಟ್ ಆಗಿದೆ. ಈ ವಿಷಯ ಅತ್ತೆಗೆ ಗೊತ್ತಾಗ್ದಿರೋ ಥರ ನಾವು ಹೇಗೋ ಮ್ಯಾನೇಜ್ ಮಾಡಿದ್ದೀವಿ. ಸುಶಾಂತ್, ನಾನು ಆಫೀಸ್ಗೆ ಹೋಗ್ತಿದ್ದೀನಿ. ನನಗೂ ತುಂಬ ಬೇಜಾರಾಗ್ತಿದೆ ಸುಶಾಂತ್. ಅಲ್ಲಿ ನನ್ನ ಪಕ್ಕದಲ್ಲಿ ನೀವಿರ್ತಿದ್ರಿ, ಪದೇ ಪದೇ ಬಂದು ನನ್ನ ರೇಗಿಸ್ತಿದ್ರಿ. ದಿನ ಹೇಗೆ ಹೋಗ್ತಿತ್ತು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಆದರೆ ಈಗ ನೀವು ಅಲ್ಲಿರಲ್ಲ,
ಅಂಜಲಿ, ನೀವು ನನ್ನ ಆಫೀಸಲ್ಲಿ ಮಿಸ್ ಮಾಡ್ಕೋತೀರಾ? ಆಗಲ್ವಾ ಹೇಳಿ? ಆಗಾಗ ಬಂದು ಕಾಡಿಸ್ತಿದ್ರಿ, ಹತ್ರ ಬಂದು ತರಲೆ ಮಾಡ್ತಿದ್ರಿ, ಜಗಳ ಮಾಡ್ತಾ ಇದ್ರಿ. ಆದ್ರೆ ಈಗ ಸರಿ, ನಾನು ಹೊರಡ್ತೀನಿ ಸುಶಾಂತ್. ಆಫೀಸಲ್ಲಿ ಬೇರೆ ತುಂಬ ಕೆಲಸ ಇದೆ. ನೀವು ಸಹ ಆಫೀಸಿಗೆ ಬರ್ತಿಲ್ಲ. ನಿಮ್ಮ ಕೆಲಸನೂ ನಾನೇ ಮಾಡಬೇಕಲ್ವಾ? ನಾನು ಹೊರಡ್ಲಾ? ಹೊರಡ್ತೀರಾ? ಹ್ಞೂ. ಮನೇಲೇನಾದರೂ ನಿಮಗೆ ಬೇಜಾರು ಅನ್ಸಿದ್ರೆ ನನಗೆ ಕಾಲ್ ಮಾಡಿ. ನಿಮ್ಮ ಬೇಜಾರು ಕಳಿಯತ್ತೆ. ಸರಿ, ಬಾಯ್, ಟೇಕ್ ಕೇರ್. ನೀವು ಮನೇಲೇ ಇರ್ತೀರಾ? ಅತ್ತೆಗೆ ಅನುಮಾನ ಬಂದು ನೀವು ಯಾಕೆ ಆಫೀಸ್ಗೆ ಹೋಗಿಲ್ಲ ಅಂತ ಕೇಳಿದ್ರೆ ದಯವಿಟ್ಟು ನಿಜ ಹೇಳಬೇಡಿ. ಅವ್ರಿಗೆ ತುಂಬ ಹರ್ಟ್ ಆಗುತ್ತೆ. ಅವರು ನಿಮ್ಮ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ. ಈ ನಿಮ್ಮ ನಿರ್ಧಾರ ಅವ್ರ ಮನಸ್ಸಿಗೆ ನೋವು ಮಾಡಿದ್ರೂ ಮಾಡಿರಬಹುದು. ಅವ್ರಿಗೆ ಸುಳ್ಳು ಹೇಳಿದ್ರೂ ಪರವಾಗಿಲ್ಲ, ಬೇರೆ ಏನಾದರೂ ಹೇಳಿ ಮ್ಯಾನೇಜ್ ಮಾಡಿ. ಸರಿ, ನಾನು ಹೊರಡ್ತೀನಿ. ಕಾಡಿ ಕಾಡಿ ನೋಯಿಸಬೇಡ, ಕಾಯಬೇಡ, ಕಾಯಿಸಬೇಡ. ಒಂದು ಬಾರಿ ಹೋದ ಕಾಲ ಮತ್ತೆ ಬಾರದು. ಬೀಸಲಿರುವ ಗಾಳಿ ಉಸಿರಿಗಂತೂ ದೂರ, ಹೇಳದಿರುವ ಪ್ರೀತಿ ಭೂಮಿಗಂತೂ ಭಾರ. ಮನಸೇ ಮನಸೇ ಒಮ್ಮೆ ಸಮ್ಮತಿಸೇ. ಇದ್ಯಾವ ಫೋಟೋ? ಅಣ್ಣ ನಿಮ್ಗೆ ಭಾರ ಆಗುತ್ತೆ, ಇಳಿಸು. ಸುಶಾಂತ್, ಯಾವತ್ತೂ ನೀನೆ ಅಣ್ಣನಿಗೆ ಭಾರ ಆಗಲ್ಲ ಕಣೋ. ಅಣ್ಣ ನಾನು ಬಿದ್ದೋಗ್ತೀನಿ. ಸುಶಾಂತ್, ಅಳ್ಳಾಡ್ದೆ ಗಟ್ಟಿಗೆ ಇಟ್ಕೊಳ್ಳೋ. ನಿನ್ನ ಬೀಳಕ್ ಬಿಡ್ತೀನಿ ನಾ ಸುಶಾಂತ್.
ಗೋಲಿಗಳು. ಇದು ನಿಂದು, ಇದು ನಂದು. ಅಣ್ಣ ಇದು ನೀನೇ ಇಟ್ಕೋ. ಇಲ್ಲ, ಇದು ನಿನ್ ಸೇರಿದ್ದು, ನೀನೇ ಇಟ್ಕೊಳ್ಳೋ. ಬ್ರೋ, ಒಳ್ಳೆ ಟೈಮ್ಗೆ ಬಂದೆ ನೀನು. ಇದು ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಸ್ವಲ್ಪ ಹೇಳ್ಕೊಡ್ತೀಯಾ? ಇದು ನಿಂಗೆ ಎಲ್ಲಿ ಸಿಕ್ತು? ಬ್ರೋ, ಇಲ್ಲೇ ಒಂದ್ ಕಡೆ ಸಿಕ್ತು, ಆದ್ರೆ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಸ್ವಲ್ಪ ಹೇಳ್ಕೊಡ್ತೀಯಾ? ದಿಸ್ ಇಸ್ ಅ ಕ್ಯಾಟಪಿಲ್ಲರ್. ಇದನ್ನ ಹೀಗೆ ಹಿಡ್ಕೊಂಡು ಹೀಗೆ ಯೂಸ್ ಮಾಡೋದು. ಲೆಫ್ಟ್ ಹ್ಯಾಂಡಲ್ಲಿ ಗಟ್ಟಿಗೆ ಹಿಡ್ಕೊಂಡು ಇಲ್ಲೊಂದು ಕಲ್ಲಿಟ್ಟು ಗುರಿ ಇಟ್ಟು ಹೊಡಿಬೇಕು. ಹೌದಾ, ವೆರಿ ನೈಸ್ ಅಲ್ವಾ? ಬ್ರೋ, ಈ ಗೇಮ್ ನೀನ್ ಆಡಿದೀಯಾ? ಬ್ರೋ, ಈ ಗೇಮ್ ನಿಂಗೆ ಯಾರು ಹೇಳ್ಕೊಟ್ಟಿದ್ದು? ಬ್ರೋ, ಒಂದ್ ನಿಮಿಷ ಬ್ರೋ. ರಿಷಿ, ಅವನದನ್ನ ನೋಡಿ ಹೇಗ್ ರಿಯಾಕ್ಟ್ ಮಾಡ್ದ? ಅವ್ನ್ ತುಂಬಾ ಫೀಲ್ ಮಾಡ್ಕೊಂಡ. ತುಂಬಾನೇ ಫೀಲ್ ಆದ ಅದಕ್ಕೆ, ಪಾಪ ಅವನಿಗೆ. ಬ್ರೋ, ತುಂಬಾ ನೆನ್ಪಾದ ಅನ್ಸತ್ತೆ. ಅವರಿಬ್ರು ಕ್ಯಾಟರ್ಪಿಲ್ಲರ್ ಆಡ್ತಿದ್ರು. ಈಗ ಅದನ್ನ ನೋಡಿದ್ಮೇಲೆ ಅವನಿಗೆಲ್ಲ ನೆನ್ಪಾಯ್ತು ಅನ್ಸತ್ತೆ. ಅದಕ್ಕೆ ಪಾಪ ಬೇಜಾರ್ ಮಾಡ್ಕೊಂಡು ಹೊರಟೇ ಹೋದ. ರಿಷಿ, ನಾವ್ ಅಂದ್ಕೊಂಡಾಗೆ ಆಗ್ತಿದೆ. ಇಬ್ರು ಒಬ್ರಿಗೊಬ್ರು ಮಿಸ್ ಮಾಡ್ಕೊಂಡ್ರೆ ಮಾತ್ರ ಅವರಿಬ್ರು ಒಂದಾಗೋದಕ್ಕೆ ಸಾಧ್ಯ. ವಾಟ್? ಇಬ್ರು ಒಂದಾಗೋದಾ? ಯಾವಾಗ ಒಂದಾಗ್ತಾರೆ ಅದಕ್ಕೆ? ಅಣ್ಣಂದ್ರಿಬ್ರು ಎಷ್ಟು ಖುಷಿಯಾಗಿರ್ತಿದ್ರು. ಈಗ ಅವರಿಬ್ರು ಜಗಳ ಮಾಡ್ಕೊಂಡು ಒಬ್ರಿಗೊಬ್ರು ಮಾತಾಡದೆ ಇರೋದನ್ನ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ. ರಿಷಿ, ನೀನ್ ನೊಂದ್ಕೋಬೇಡ. ತುಂಬಾ ದಿನ ಅವರಿಬ್ರು ಒಬ್ರನ್ನೊಬ್ರು ಬಿಟ್ಟಿರೋಕ್ಕಾಗಲ್ಲ. ಆದಷ್ಟು ಬೇಗ ಅವರಿಬ್ರು ಒಂದಾಗೆ ಆಗ್ತಾರೆ. ಸುಶಾಂತ್ ಸಿದ್ಧಾರ್ಥ್ ಯಾಕೆ ಒಂದಾಗಬೇಕು? ಈಗ ಅವರಿಬ್ರು ಬೇರೆ ಬೇರೆ ಆಗಿದಾರಾ? ಅಯ್ಯೋ, ಹಾಗೇನೂ ಇಲ್ಲ ಮಾವ. ನಾನ್ ಹೇಳ್ತಿದ್ದು ಹಾಗಲ್ಲ. ಅದು ಪ್ರಾಜೆಕ್ಟ್ ವಿಷಯದಲ್ಲಿ ಇಬ್ರು ಒಟ್ಟಿಗೆ ಕೆಲಸ ಮಾಡಿದ್ರೆ ಇನ್ನೂ ಜಾಸ್ತಿ ಸಕ್ಸಸ್ ಸಿಗುತ್ತಲ್ಲ ಅಂತ ಹೇಳ್ತಿದ್ದೆ ಅಷ್ಟೇ. ಅಷ್ಟೇ ಮಾವ, ಅಷ್ಟೇ ಅಲ್ವಾ ರಿಷಿ? ಹೌದು ಡ್ಯಾಡಿ, ಅಷ್ಟೇ. ಏನೋ ಸಮಸ್ಯೆ ಆಗಿದೆ. ಸುಶಾಂತ್ ಸಿದ್ಧಾರ್ಥ್ ಇಬ್ರು ಗೋವಾದಿಂದ ಬಂದ್ಮೇಲೆ ಒಟ್ಟಿಗೆ ಮಾತಾಡಿದ್ದು ನಾನು ನೋಡೇ ಇಲ್ಲ. ಪ್ರಾಜೆಕ್ಟ್ ವಿಷಯವಾಗಿ ಇಬ್ರು ಜಗಳ ಏನಾದರೂ ಮಾಡ್ಕೊಂಡಿದ್ದಾರಾ? ಛೇ, ಈ ವಿಷಯನ ಹೇಗಪ್ಪ ತಿಳ್ಕೊಳ್ಳಿ? ನಮ್ಮ ಆಲ್ ಇಂಡಿಯಾ ರೇಡಿಯೋ ಪ್ರೇಮ ಅವರಿರುವಾಗ ನಾನು ಯಾಕೆ ತಲೆ ಕೆಡ್ಸ್ಕೊಳ್ಳಿ? ಪ್ರೇಮ 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 ಪ್ರೇಮ